ಒಂದು ಜಡವಸ್ತು, ಇನ್ನೊಂದು ಅಜಡ ವಸ್ತು. ವಸ್ತು ಅಂದ್ರೆ ಯಾವುದು ಅದ ಅದು, ಯಾವುದು ತೋರ್ತದ ಅದು ವಸ್ತು ಅಲ್ಲ, ಯಾವುದು ಇರ್ತದ ಅದಕ್ಕೆ ವಸ್ತು ಅಂತ ಕರೀತಾರೆ. ಈಗ ಮೃಗಜಲ ಕಂಡಿತು ಅಂದ್ರೆ ನಾವು ಅದಕ್ಕೆ ವಸ್ತು ಅನ್ನೋದಿಲ್ಲ, ಅದು ತೋರಿಕೆ, ಮನಸ್ಸಿನ ಒಂದು ಬಗೆಯ ವಿಕಲ್ಪ ಅಥವಾ ವಿಪರ್ಯಯ. ವಸ್ತು ಅಂದ್ರೆ ಅದು ಇರಬೇಕು, ನೋಡೋರ ಮೇಲೆ ಅವಲಂಬಿಸಿರಬಾರದು, ಅದು ತನ್ನಷ್ಟಕ್ಕೆ ತಾನ ಇರಬೇಕು, ಅಂಥದಕ್ಕೆ ವಸ್ತು ಅನ್ನಬೇಕು. ಎಷ್ಟೋ ಸಂಗತಿಗಳು ಹೇಗದಾವಂದ್ರೆ ನಮ್ಮ ಮೇಲೆ ಅವಲಂಬಿಸಿಕೊಂಡ, ನೋಡೋರ ದೃಷ್ಟಿಯೊಳಗೆ ಇರ್ತದ, ಆದರೆ ವಾಸ್ತವಿಕವಾಗಿ ಅಲ್ಲಿ ಇರುವುದಿಲ್ಲ. ಇಂಥ ತೋರಿಕೆಯ ಜಗತ್ತಿಗೆ ಫೆನಾಮಿನಾ ಅಂತಾರೆ. ಅಂದ್ರೆ ಮ್ಯಾಲ ತೋರ್ತಿರ್ತದಷ್ಟೆ. ನಾವೇನು ಪ್ರಪಂಚ ಅಂತ ಕಟ್ಟಿಕೊಳ್ತೇವಲ್ಲ, ಈ ಎರಡರ ಸಮಾವೇಶದ ವಸ್ತುವಿನ ಮೇಲೆ ಒಂದು ಬಗೆಯ ಭಾವನೆಯ ಆವರಣವನ್ನು ನಾವು ಹಾಕಿರ್ತೇವೆ. ಆದ್ದರಿಂದ ಪ್ರಪಂಚ ಅಷ್ಟು ಆಕರ್ಷಕ ಆಗ್ತದೆ. ಅದು ನಮಗೆ ಬೇಕನ್ನಿಸ್ತದ, ಇಲ್ಲವೇ ಬೇಡ ಅನಿಸ್ತದೆ. ಒಂದು ಹೊಳೆ ಹರಿಯಕ್ಕೆ ಹತ್ತಿರ್ತದೆ, ಈ ಹೊಳೆ ನಮ್ಮದು ಅಂತ ನಾವು ಭಾವನಾ ಇಟ್ಟುಕೊಂಡೇವಿ ಅಂದ್ರೆ ಅದು ನಮಗೊಂದು ರೀತಿ ಬೇರೆ ಕಾಣಿಸ್ತದೆ. ಹೊಳೆಯಂತೆ ನೋಡಿಬಿಟ್ರೆ ಅದು ಬೇರೆ ಕಾಣಿಸ್ತದೆ. ಈ ಹೊಳೆ ನಮ್ಮದು ಅಂತೇನು ಒಂದು ಅದ ಅಲ್ಲ, ಹೊಳೆ ಸ್ವತಂತ್ರ ಅಸ್ತಿತ್ವ ಉಳ್ಳದ್ದು, ಆದ್ರೆ ನಮ್ಮದು ಅಂತನ್ನೋದು ನಮ್ಮ ವಿಕಲ್ಪದು. ಎರಡು ಮಿಶ್ರ ಮಾಡಿ ನಾವು ಹೊರಟಿರ್ತೇವೆ ಯಾವಾಗಲೂ. ಹಾಗ ಈ ಮನೆ ನಮ್ಮದಪ್ಪ, ಈ ಮಂದಿರ ನಮ್ದು, ಇದು ನಮ್ಮದು ಅಂತ ನಾವು ಭಾವಿಸ್ತೇವೆ. ಕೆಲವು ವಸ್ತು, ಇದೊಂದು ಗಡಿಯಾರ ಅದ, ಬಹಳ ಸುಂದರವಾದಂತಹ ಗಡಿಯಾರ ಅದ. ಈಗ ಗಡಿಯಾರ ಯಾರದದ, ಅವ್ರಿಗೆ ಗಡಿಯಾರ ಹೆಂಗ ಕಾಣಿಸ್ತದ ಹಂಗ ನನಗೆ ಕಾಣಿಸೋದಿಲ್ಲ. ಇದರಾಗ ಏನಾರೇ ಒಂದಿಷ್ಟು ಏನಾದರೂ ದೋಷ ಆಗಿತ್ತು ಅಂದ್ರೆ ಗಡಿಯಾರ ಕಟ್ಟದವ್ರಿಗೆ ಅದು ತಲೆಯೊಳಗೆ ಬಹಳ ಇರ್ತದೆ. ನನಗೆ ನನ್ನ ಗಡಿಯಾರ ಅಲ್ಲದ್ದರಿಂದ ಇದು ಒಡೆದರೇನು, ಹೋದರೇನು, ಹೆಂಗಿದ್ರೇನು, ನಾನು ನೋಡೋದು ಹೇಗದ ಹಾಗೆ ನಾನು ನೋಡ್ತೇನೆ. ನಾನೇ ಕಟ್ಟಿದ್ದೆ ಅಂದ್ರೆ ಹಾಗೆ ನೋಡೋದಿಲ್ಲ. ಕಲ್ಪನೆಗಳನ್ನು ಅದರ ಮೇಲೆ ಹೇರಿ ಮನುಷ್ಯ ನೋಡ್ತಾ ಇರ್ತಾನೆ. ಹೀಗೆ ಜಗತ್ತಿನೊಳಗೆ ಯಾವುದು ನಾವು ಹಾಕ್ಕೊಂಡೇವಿ, ಯಾವುದು ಮೂಲದಲ್ಲಿ ಅದ, ಇದನ್ನ ಬೇರ್ಪಡಿಸಿ ನೋಡೋದಕ್ಕ ತತ್ವಜ್ಞಾನ ಅಂತಾರೆ. ಇದು ವಿಮರ್ಶೆ.